ಮೇಲೆ ಕರಡಿ ದಾಳಿ, ರೈತರಿಗೆ ಗಂಭೀರ ಗಾಯ. ಕರಡಿ ದಾಳಿಗೆ ಬೆಚ್ಚಿಬಿದ್ದ ರೈತರು. ಚಿಕ್ಕಬಳ್ಳಾಪುರ ತಾಲೂಕಿನ ಗುರುಕುಲ ನಾಗೇನಹಳ್ಳಿ ಸಮೀಪ ಘಟನೆ ನಡೆದಿದೆ. ನರಸಿಂಹಯ್ಯ ಕೃಷ್ಣಪ್ಪ ಬಾಲಕುಂಟಹಳ್ಳಿ ಎಂಬುವವರ ಮೇಲೆ ದಾಳಿ ನಡೆಸಿದೆ. ನರಸಿಂಹಯ್ಯ ಎಂಬುವವರಿಗೆ ಗಂಭೀರ ಗಾಯವಾಗಿದೆ. ಕಣ್ಣು, ಕಿವಿ, ತಲೆಗೆ ಗಂಭೀರವಾಗಿ ಗಾಯಪಡಿಸಿದ ಕರಡಿ ಟೊಮೆಟೊ ತೋಟಕ್ಕೆ ಔಷಧಿ ಸಿಂಪಡಿಸಲು ಹೋದಾಗ ಇಂದು ಬೆಳಗಿನ ಜಾವ ಘಟನೆ ನಡೆದಿದೆ. ಗಾಯಾಳುಗಳು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ. ಗಾಯಾಳು ಕೃಷ್ಣಪ್ಪ ಮಾತನಾಡಿ, ನಾನು ನಮ್ಮ ಬಾಳೆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ನನ್ನ ಮೇಲೆ ಕರಡಿ ಅಟ್ಯಾಕ್ ಮಾಡಿದೆ. ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಂಡಿದ್ದೆ. ಎಲ್ಲಿಂದ ಬಂತೋ ಗೊತ್ತಿಲ್ಲ. ಸಡನ್ ಆಗಿ ಬಂದು ನನ್ನ ಮೇಲೆ ಬಿದ್ದು ನನ್ನ ಕೈಯನ್ನು ಕಚ್ಚಿಕೊಂಡಾಗ ನಾನು ಜೋರಾಗಿ ಕಿರುಚಾಡಿದೆ. ಆಗ ಕರಡಿ ಓಡಿ ಹೋಯಿತು. ಆಗ ಅಕ್ಕಪಕ್ಕ ಇರುವ ತೋಟದವರು ಬಂದು ನನ್ನನ್ನು ಆಸ್ಪತ್ರೆಗೆ ಸೇರಿಸಿದರು ಎಂದರು. ಏನು ಬಾಳೆ ತೋಟ ಐತೆ ನಮ್ಮ ತೋಟದ ಮೊದಲಾಗೆ. ನಮ್ಮ ತೋಟದಾಗೆ ಅಡಿಕೆ ಸಸಿ ಉಣಿದ್ದೀವಿ. ಒಂದು 20 ದಿನ ಆಯ್ತು ನಾವು ಉಣಿ. ಆ ಸಸಿದಲ್ಲಿ ಓಡಾಡ್ತಾ ಇದ್ದೆ. ಇದು ನೀರು ನೋಡ್ತಾ ಇದ್ರೆ ಇದು ನಾನು ಜೀವನದಲ್ಲಿ ಸದ್ಯಕ್ಕೆ ಯಾವತ್ತೂ ನೋಡೇ ಇಲ್ಲ ನಮ್ಮ ತೋಟಗಳ ಕಡೆ ಈ ಕರಡಿ ಅನ್ನೋದು. ಅದು ಏನದಿಂದ ಯಾವ ಕಡೆಯಿಂದ ಬಂದಲ್ಲ ಏನು ಕಥೆನೂ ಗೊತ್ತಿಲ್ಲ ಯಾವ ಕಡೆಯಿಂದ ಬಂತ. ಈಗ ಇವು ನೋಡ್ತಾವ. ಈಗ ನೋಡ ಆಯಪ್ಪನ್ನ ಕಡ್ದುಬಿಟ್ಟು ಅವ್ರೇನು ಗಲಾಟೆ ಮಾಡೋರೆ ಬಂದಾಗ ಅವ್ರ ತೋಟ ನಮ್ಮ ತೋಟಕ್ಕೆ ಶಾಲೆ ದೂರನೇ ಐತೆ. ಏನೊಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದು. ಅಲ್ಲಿ ಅವ್ರು ಗಲಾಟೆ ಮಾಡಿದ್ರೇನು ಓಡಿ ಬಂದ್ಬಿಟ್ಟದೆ. ನಮ್ಮ ತೋಟದ ಮೇಲೆ ಬೇರೆ ಅವ್ರದ್ದು ಬಾಳೆ ತೋಟ ಐತೆ. ಆ ಬಾಳೆ ತೋಟದೊಳಗೆ ಹಸಿ ಬಂದ್ಬಿಟ್ಟದೆ. ಬಂದು ನಾನು ಅದು ಬಂದಿರೋ ಸೋಲಾಗಿ ಅಲ್ಲೇ ನಿಂತಿದ್ದೀನಿ ನಮ್ಮ ತೋಟದಲ್ಲಿ. ಇಲ್ಲಿದ್ರೆ ನಮಗೆ ನೋಡಿದರೆ ನಾನು ಕರಡಿ ನೋಡ್ಬಿಟ್ಟು ಓಡೋಗ್ತಿದ್ದೆ. ನಾನು ಸಿಕ್ತಿರಲಿಲ್ಲ ಅದಕ್ಕೆ. ಅದು ತೋಟದಲ್ಲಿ ಬಂದೈತಲ್ಲ, ನಾನು ನಮ್ಮ ತೋಟ ನೋಡ್ತಾ ಇದ್ರೆ ಬಂದಿದ್ದೆ ಹಿಡ್ಕೊಂಡು ಬಿಡಿಸ್ಕೊಂಡ್ಬಿಡ್ತು ಬಂದು ಕಳಿಸಿ. ಇಲ್ಲಿ ಬಾಯಿ ಹಾಕ್ತು, ಈ ಕೈ ಹಾಕ್ತು. ಇದು ಉಗುರೆಲ್ಲ ಬಿದ್ದಿದೆ ಈ ಕೈಗೆ ಬಾಯಿ ಹಾಕ್ಬಿಟ್ಟು ಮಾಂಸನೇ ಕಿತ್ಬಿಟ್ಟೆ. ಆವಾಗ ಕಿಡ್ಸ್ಕೊಂಡಿದ್ದ ತಕ್ಷಣ ಬಿಟ್ಟು ಓಡೋದು. ಆಗ ನಮ್ಮ ತೋಟದ ಮಗಲಾಗಿರೋರೆಲ್ಲ ಓಡಿ ಬಂದರು. ಯಾಕೆ ಹಿಂಗೆ ಕಿಡ್ಸ್ಕೊತಾನೆ ಈಗಪ್ಪ ಈ ಥರ ಆಯ್ತು. ಆವಾಗ ಇನ್ನು ಅವರು ನೋಡಿದ್ರು. ಓದ್ತಾಯಿತ್ತು, ಇನ್ನು ಓಡೋಡಿ ಓದ್ತಾಯಿತ್ತು. ಅವರು ನೋಡಿದ್ರು. ನೋಡಿ ಆವಾಗ ನನ್ನ ಹತ್ರ ಟವಲ್ ಇತ್ತು, ರಕ್ತ ಸುರಿತಾ ಇದ್ರೆ ಅದು ಟವಲ್ ಸುತ್ತಿದ್ರು ಅವರಿಗೆ. ಆಮೇಲೆ ನಮ್ಮ ಹುಡುಗನಿಗೆ ಫೋನ್ ಮಾಡಿ ಕರ್ಸ್ಕೊಂಡು ಈಗ ಹಾಸ್ಪಿಟ್ಲಿಗೆ ಹಾಕ್ಕೊಂಡು ಬಂದೆ. ನಮ್ಮ ಹುಡುಗ ಎಷ್ಟೊತ್ತಿಗೆ ಆಗಿದ್ದು? ಅದು 8:15. ಯಾವೂರು? ಬಾಲ್ಕುಂಟಳ್ಳಿ. ನಮ್ಮದು ಬಾಲ್ಕುಂಟಳ್ಳಿ ಸರ್ವೆ ನಂಬರೇ ಇದು ಗುರುಕುಲನಾಗೇನಹಳ್ಳಿ ಊರ ಕೆಳಗೆ ನಮ್ಮ ತೋಟ ಇರೋದು. ಅವ್ರದ್ದು ಗುರುಕುಲನಾಗೇನಹಳ್ಳಿನೇ. ಕರಡಿ ಕಾಣಿಸ್ಕೊಂಡಿತ್ತ? ಎಂದು ನೋಡಿದ್ವಿ. ಇನ್ನು ಪಕ್ಕದ ಟೊಮೆಟೊ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ನರಸಿಂಹಯ್ಯ ಮೇಲೆ ದಾಳಿ ನಡೆಸಿ ಮುಖ ಎಲ್ಲ ಪರಚಿ ಗಾಯವನ್ನು ಉಂಟು ಮಾಡಿದೆ. ಗಂಭೀರವಾಗಿ ಗಾಯಗೊಂಡ ನರಸಿಂಹಯ್ಯ ಅವರನ್ನು ಕುಟುಂಬದವರು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಬಂದು ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ಇನ್ನು ಆಸ್ಪತ್ರೆಗೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ.